ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ಶಿವರಾತ್ರಿ, ಸೊ ಹಾಗಾಗಿ ನಾನು ಪೂಜೆಗೆ ರೆಡಿ ಆಗ್ತಿದ್ದೆ. ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ನಾನು ಪೂಜೆ ಮಾಡೋದ್ರಲ್ಲಿ ಅಷ್ಟು ಎಕ್ಸ್ಪರ್ಟ್ ಏನಲ್ಲ, ಬಟ್ ಸ್ಟಿಲ್ ನೋ ಐಲ್ ಡೂ ಹೌ ಮಚ್ ಐ ನೋ. ಈಗ ನಾನು ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಐ ಆಮ್ ಆಲ್ ರೆಡಿ. ಐ ಆಮ್ ವೇರಿಂಗ್ ದಿಸ್ ಸಾರಿ. ಈ ಸಾರಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಲೆಟ್ಸ್ ಬೇಕಿನ್ ಪೂಜೆ ನಾವು. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳುವಾಗ ಥಿಂಕ್ ಮಾಡ್ತಾ ಇದ್ದೆ, ಎಷ್ಟು ಬೇಗ ಲೈಫ್ ಇದೊಂದು ಫೇಸಸ್ ಚೇಂಜ್ ಆಗುತ್ತಲ್ಲ. ಫಾರ್ ಮೀ ಎಸ್ಪೆಷಲಿ ಮದರ್ಹುಡ್ ಹ್ಯಾಸ್ ಚೇಂಜ್ಡ್ ಅ ಲಾಟ್ ಆಫ್ ಥಿಂಗ್ಸ್. ನಾನು ಇಷ್ಟು ತನಕ ಚಿಕ್ಕವಳಾಗಿ ನಮ್ಮ ಮನೇಲಿ ಮಮ್ಮಿ ಡ್ಯಾಡಿ ಎಲ್ಲ ಮಾಡಬೇಕಾದ್ರೆ ಜಸ್ಟ್ ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಿದ್ದಿದ್ದು. ನಮ್ಮ ಮನೆಯಲ್ಲಿ ಮಮ್ಮಿ ಎಲ್ಲ 4 o'clock ಎದ್ದು ಎಲ್ಲ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ, ಸೊ ಅಕ್ಕ ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ಲು. ಆ್ಯಂಡ್ ಹೊರ್ಗಡೆ ಈ ತೋರಣ ಕಟ್ಟೋದಾಗಿರ್ಬೋದು ಅಥವಾ ಏನಾದರೂ ಐಟಮ್ಸ್ ತಂದು ಕೊಡೋಕ್ಕಾಗಿರ್ಬೋದು, ಅದಕ್ಕೆ ಡ್ಯಾಡಿ ಹೋಗ್ತಿದ್ರು. ಸೊ ಐ ಯೂಸ್ ಟು ಬಿ ವಿತ್ ಡ್ಯಾಡಿ. ಸೊ ಹೀಗೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಹಬ್ಬ ಎಂಜಾಯ್ ಮಾಡಿ, ಊಟ ಎಲ್ಲ ಎಂಜಾಯ್ ಮಾಡ್ತಿದ್ದ ಫೇಸ್ ಇವಾಗ ಶಿಫ್ಟ್ ಆಗಿದೆ. ಸೊ ಈಗ ನಾನು ಅಮ್ಮ ಆಗಿ, ಮದುವೆ ಆಗಿ, ಅಮ್ಮ ಆಗಿ, ಸೊ ನಮಗೆ ಅಂತ ಒಂದು ಮನೆ ಆದಮೇಲೆ ಇಟ್ಸ್ ಅ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ. ಸೊ ಐ ಆಮ್ ಸೋ ಲಕ್ಕಿ ದ್ಯಾಟ್ ಮೈ ಹಸ್ಬೆಂಡ್ ಇಸ್ ಸೋ 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 ಸಪೋರ್ಟಿವ್. ಇವತ್ತು ಪೂಜೆ ಮಾಡುವಾಗ ಸಹ ಹಿ ವಾಸ್ ಬಿಸೈಡ್ ಮೀ, ಎಲ್ಲ ಹೆಲ್ಪ್ ಮಾಡಿ ಏನೋ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಸೊ ಐ ಆಮ್ ಲಕ್ಕಿ ವಿತ್ ದ್ಯಾಟ್. ಆ್ಯಂಡ್ ಐ ಆಮ್ ಆಲ್ಸೋ ಎಂಜಾಯಿಂಗ್ ಆಲ್ ದಿಸ್ ನ್ಯೂ ರೆಸ್ಪಾನ್ಸಿಬಿಲಿಟಿ, ನ್ಯೂ ಫೇಸಸ್ ಆಫ್ ಲೈಫ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಈ ವಿಡಿಯೋಸ್ ನೋಡ್ತಿದ್ರೆ ದೇ ಮೈಟ್ ಹವ್ ಥಿಂಕ್ ದ್ಯಾಟ್ ಓ ಮಧು ಇಷ್ಟೆಲ್ಲ ಮಾಡ್ತಿದ್ದಾಳ ಅಂತ. ಸೊ ಎಸ್, ಐ ಆಮ್ ಡೂಯಿಂಗ್ ಇಟ್ ಆಲ್. ಯಾ. ಸೊ ಇವಾಗ ಹೊರ್ಗಡೆ ತುಳಸಿ ಹತ್ರ ರಂಗೋಲಿ ಎಲ್ಲ ಹಾಕ್ತಿದ್ದೆ. ಆ್ಯಂಡ್ ಎಸ್ಪೆಷಲಿ ನನಗೆ ಇದೆಲ್ಲ ಮಾಡೋದಂದ್ರೆ ತುಂಬ ಖುಷಿ. ಅಂದರೆ ಪೂಜೆ ಮಾಡೋದಾಗಿರ್ಬೋದು, ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ತುಂಬ ಖುಷಿ. ನಮ್ಮ ಮಮ್ಮಿ ಸಹ ಹಾಗೆ ಪೂಜೆ ಮಾಡ್ಕೊಂಡು ಬಂದರು. ಅದನ್ನು ನೋಡ್ಕೊಂಡು ನಾನು ಬೆಳೆದಿದ್ದು. ಡ್ಯಾಡಿ ಸಹ ಒಳ್ಳೆ ಪೂಜೆ ಮಾಡ್ತಿದ್ರು. ಆ್ಯಂಡ್ ಮದುವೆ ಆದಮೇಲೆ ಅತ್ತೆ ಮಾವ ಸಹ ಒಳ್ಳೆ ಪೂಜೆ ಮಾಡ್ತಾರೆ. ಸೊ ಇವ್ರನ್ನೆಲ್ಲ ನೋಡುವಾಗ ದಟ್ ಈಸ್ ಹೌ ಈವನ್ ಐ ಆಮ್ ಟೇಕಿಂಗ್ ಫಾರ್ವರ್ಡ್. ಪೂಜೆ ಮಾಡೋದಾಗಿರ್ಬೋದು, ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ಆ್ಯಂಡ್ ಮನೆದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಾಗಿರ್ಬೋದು, ಇಟ್ಸ್ ಆಲ್ ಸಮಥಿಂಗ್ ಐ ಆಮ್ ಎಂಜಾಯಿಂಗ್. ಇನ್ನು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಆಯ್ತು ತುಳಸಿ ಹತ್ರ. ರಂಗೋಲಿ ಅಂತ ಹೇಳಿದ್ರೆ ಚುಕ್ಕಿ ಇಟ್ಟು ರಂಗೋಲಿ ಬಿಡಿಸೋದಲ್ಲ. ಐ ಹ್ಯಾವ್ ಡಿಸೈನ್ ಪ್ಲೇಟ್ಸ್ ಇದೆ. ಸೊ ಆ ಡಿಸೈನರಿ ಪ್ಲೇಟ್ಸ್ನ ಯೂಸ್ ಮಾಡಿ ಜಸ್ಟ್ ರಂಗೋಲಿ ಪೌಡರ್ ಅದ್ರ ಮೇಲೆ ಸ್ಪ್ರೆಡ್ ಮಾಡಿದ್ರೆ ನಮಗೆ ರಂಗೋಲಿ ಡಿಸೈನ್ ಆಯ್ತು. ಹಾಗೆ ದೇವ್ರ ಮನೇಲಿ ಒಂದು ಪುಟ್ಟ ಕಾಲನ್ನು ಡಿಸೈನ್ ಮಾಡ್ಕೊಂಡೆ, ಮತ್ತೆ ತುಳಸಿ ಹತ್ರ ಒಂದು ಡಿಸೈನ್ ಮಾಡ್ಕೊಂಡೆ. ಈಗ ಅದೆಲ್ಲ ಆಗಿ ದೇವ್ರ ಮನೆಯಲ್ಲಿ ಸ್ವಲ್ಪ ಹೂಗಳನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ನನ್ನ ಹತ್ರ ಲಿಂಗ ಒಂದು 2 years ಹಿಂದೆ ತೆಗ್ದಿದ್ದೊಂದು ಲಿಂಗ ಇದೆ. ಸೊ ಅದನ್ನ ಇದ್ರಲ್ಲಿ ಟ್ರೇಯಲ್ಲಿ ಇಟ್ಟು ಪೂಜೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಲಿಂಗನ ಇಡೋ ಮುಂಚೆ ಸ್ವಲ್ಪ ಹೂಗಳನ್ನು ಹಾಕೊಂಡು ಅದ್ರ ಮೇಲೆ ಲಿಂಗನ ಇಡೋಣ ಅಂತ ಈಗ ಹೂಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ಹೂಗಳನ್ನೆಲ್ಲ ರೆಡಿ ಮಾಡ್ಕೊಂಡಾಯ್ತು. ಈಗ ಶಿವಲಿಂಗನ ಹೂಗಳ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾ ಈ ಶಿವಲಿಂಗನ ನೀಟಾಗಿ ನೀರಲ್ಲೆಲ್ಲ ವಾಶ್ ಮಾಡಿಕೊಂಡು ಹೂಗಳ ಮೇಲೆ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಆ್ಯಂಡ್ ನಮ್ಗೆಲ್ಲರಿಗೂ ಗೊತ್ತಿದೆ ಶಿವನ್ಗೆ ಬಿಲ್ವಪತ್ರ ಅಂದ್ರೆ ತುಂಬಾ ಇಷ್ಟ. ಹಾಗೆ ಬಿಲ್ವಪತ್ರನ ಇಡ್ತಾ ಇದ್ದೀನಿ. ಮತ್ತೆ ಅದ್ರದ್ದು ಕಾಯಿ ಸಹ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಇನ್ನು ಹೂಗಳಿಂದ ಡೆಕೋರೇಷನ್ ಎಲ್ಲ ಮಾಡಿ ಆಯ್ತು. ನೈವೇದ್ಯಕ್ಕಂತ ನಾನು 5 ತರ ಹಣ್ಣುಗಳನ್ನ ಇಟ್ಟಿದ್ದೀನಿ. ಮತ್ತೆ ವಾಟರ್ಮೆಲನ್ ಸಹ ಇದೆ. ಮತ್ತೆ ಫ್ರೂಟ್ ಸಾಲೆಡ್ ಮಾಡಿಟ್ಟಿದ್ರು ಮಮ್ಮಿ ನೈವೇದ್ಯಕ್ಕೋಸ್ಕರ. ಅದು ಸಹ ಇದೆ. ಇನ್ನು ಅದನ್ನ ನಾನು ಲಾಸ್ಟಿಗೆ ಇಡ್ಬೇಕಂತ ಸೈಡಿಗೆ ಇಟ್ಟಿದ್ದೆ. ಸೊ ಈಗ ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯ್ತು. ದೀಪಕ್ಕೆಲ್ಲ ಬತ್ತಿ ಹಾಕಿ, ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಆಯ್ತು. ಆ್ಯಂಡ್ ಬತ್ತಿ ಎಲ್ಲ ಅಪ್ಪು ನಂಗೆ ರೆಡಿ ಮಾಡಿ ಕೊಟ್ರು. ಸೊ ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಇನ್ನು ಕಂಪ್ಲೀಟ್ ಆಯ್ತು. ಇನ್ನು ಬಾಕಿ ನೈವೇದ್ಯಕ್ಕಿಡೋ ಹಣ್ಣುಗಳನ್ನು, ಫ್ರೂಟ್ ಸ್ಯಾಲಡ್ ಅನ್ನು ಇಟ್ಟು ಇನ್ನು ದೀಪ ಹಚ್ಲಿಕ್ಕೆ ಸಮಯ ಆಯ್ತು. ಹಾಗೆ ದೀಪ ಎಲ್ಲ ಹಚ್ಚಿ ಆಯ್ತು. ದೀಪದ ಬೆಳಕನ್ನು ನೋಡ್ಬೇಕಾದ್ರೇನೆ ಮನ್ಸಿಗೆ ಏನೋ ಒಂದು ನೆಮ್ಮದಿ, ಸಂತೋಷ. ಸೊ ಯಾ ಗೈಸ್, ಹೀಗೆ ನಮ್ಮನೆ ಶಿವರಾತ್ರಿ ಸೆಲೆಬ್ರೇಷನ್ ಮುಗೀತು. ನಮ್ಮನೆಯ ದೇವ್ರು ನಿಮ್ಮನೆಗೂ ಬ್ಲೆಸ್ಸಿಂಗ್ಸ್ ಕೊಡ್ಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ತೀನಿ. And thank you so much for everyone who have watched this video and joined me for ಶಿವರಾತ್ರಿ celebration ಅಂತ ಹೇಳ್ತಾ ಈ ವ್ಲಾಗ್ ಅನ್ನು ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಪೂಜೆ ಎಲ್ಲ ಮುಗೀತು. ಹ್ಯಾಪಿ ಶಿವರಾತ್ರಿ ಟು ಎವ್ರಿ ಒನ್.